ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 5 ಗಂಟೆಗೆ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಇಷ್ಟು ಬೇಗ ವಿಡಿಯೋನ ಯಾಕೆ ಶುರು ಮಾಡಿದ್ದೀನಿ ಅಂತ ಹೇಳಿದರೆ, ನಮಗೆ ಇವತ್ತು ಒಂದು ಕಡೆ ಹೋಗಬೇಕಂತ ಹೇಳಿ ನಿನ್ನೆ ರಾತ್ರಿನೇ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಇಟಗಿ ಭೀಮಮ್ಮ ದೇವಿಗೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ. ಸ್ನಾನ ಕೂಡ ಆಯಿತು ನಮ್ಮದು. ಇವಾಗ ಸ್ನಾನ ಮುಗಿಸ್ಕೊಂಡು ಇವಾಗ ಕುಕ್ಕರಲ್ಲಿ ಬಂದುಬಿಟ್ಟು ಪಲಾವ್ ಕೂಡ ವಿಜಿಲ್ ಆಗ್ತಾ ಇದೆ. ನಿನ್ನೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಯಲ್ಲಮ್ಮನ ಗುಡ್ಡಕ್ಕೆ. ಹಾಗಾಗಿ ಇವತ್ತು ನಾವು ಬಾದಾಮಿ ಬನಶಂಕರಿಗೆ ಮತ್ತು ಇಟಗಿ ಭೀಮಾಂಬಿಕಾ ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಇನ್ನು ನಾವು ರಿಟರ್ನ್ ಊರಿಗೆ ಗಂಡನ ಮನೆಗೆ ಹೋದರೆ, ಉಡುಪಿ ಕಡೆ ಹೋದರೆ ಇನ್ನು ಈ ಕಡೆ ಬರಲಿಕ್ಕೆ ಆಗೋದಿಲ್ಲ ಬೇಗ. ಹಾಗಾಗಿ ಈಗ ಬಂದಿದ್ದೀವಲ್ಲ, ಈ ಕಡೆದು ಸ್ವಲ್ಪ ದೇವಸ್ಥಾನ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಕುಕ್ಕರಲ್ಲಿ ಪಲಾವ್ ಕೂಡ ಆಯಿತು. ಒಂದು ಬಾಕ್ಸಲ್ಲಿ ಹಾಕ್ತಾ ಇದ್ದಾಳೆ ಸುಮ್ಮ ಬಂದುಬಿಟ್ಟು ಪಲಾವನ್ನು. ಒಂದು 28 ಕಿಲೋಮೀಟ್ರ್ ಇದೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಮೊದಲು ಇಟಗಿ ಭೀಮಮ್ಮಗೆ ಹೋಗ್ತೀವಿ, ಅದಾದಮೇಲೆ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಸೊ ಇಲ್ಲಿ ನಮ್ಮ ಮನೆಯವರು ಕೂತಿದ್ದಾರೆ. ಆಮೇಲೆ ಹಿಂದ್ಗಡೆ ದೇವಮ್ಮ, ಸುಮಾ, ಧ್ರುವ, ಮನು ಎಲ್ಲಿದ್ದಾನೆ? ಹಾಯ್. ನನ್ನ ಮಗ ಡಿಂಪು ಹಿಂದೆ ಹೋಗಿ ಕೂತಿದ್ದಾನೆ ಹಿಂದಿನ ಸೀಟ್ಗೆ. ಡಿಂಪು ಅವನು ಹಿಂದಿನ ಸೀಟಲ್ಲಿ ಮಲಗಲಿ, ಮತ್ತೆ ಮುಂದೆ ಹೋದ್ಮೇಲೆ ಎಬ್ಬಿಸ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಜರ್ನಿ ಕೂಡ ಕಂಟಿನ್ಯೂ ಇರುತ್ತೆ, ಲಾಗ್ ಕೂಡ ಕಂಟಿನ್ಯೂ ಇರುತ್ತೆ. ಮತ್ತೆ ಸಿಗ್ತೀವಿ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡೆನ ಕಳೆ ತೆಗಾಕತ್ತಾರ, ಕಸ ಬಂದೈತಿ, ಕಸ ತೆಗಾಕತ್ತಾರ ನೋಡ್ರಿ. ಅದ್ರ ಮಗ್ಲಿಕ್ಕೆ ಇರೋದು ಇದು ಹೆಸರು ಬುಡ್ಡಿ ಹೊಲ. ಇದು ಹೆಸರು ಬಂದೈತಿ, ಇನ್ಮ್ಯಾಲೆ ಬಿಡಿಸೋರ್ರಿ ಇದನ್ನ ಹೆಸರು ಹೊಲ. ಇಲ್ಲಿ ನೋಡಿ, ಈ ಸೈಡು ಹೆಸರು ಬುಡ್ಡಿ ಇನ್ನೂ ಬಿಡಿಸ್ಲಿಲ್ಲ, ಆ ಸೈಡ್ ಬಿಡಿಸಿದ್ದಾರೆ. ಗ್ರೀನಾಗಿ ತಪ್ಪಲದ್ದು ಗ್ರೀನಾಗಿ ಕಾಣಿಸುತ್ತಲ್ಲ, ಅದನ್ನು ಬಿಡಿಸಿದ್ದಾರೆ. ಆ ಸೈಡ್ ಬಟ್ಟೆ ಹಾಕಿದಾರಲ್ಲ, ಅದನ್ನು ಬಿಡಿಸಿದ್ದಾರೆ. ಇಲ್ಲಿ ಏನು ಹೆಸರುಕಾಯಿ ಕಾಣಿಸ್ತಾ ಇದೆ ನೋಡಿ, ಇದನ್ನು ಇನ್ನೂ ಬಿಡಿಸ್ಲಿಲ್ಲ, ಇನ್ಮೇಲೆ ಬಿಡಿಸ್ಬೇಕು ನೋಡಿ. ಹಳ್ಳಿ ಲೈಫು ನೋಡಿ. ಇಲ್ಲಿ ಹೆಸರುಕಾಯಿನ ಹರಿಲಿಕ್ಕೆ, ಹೆಸರು ಬುಟ್ಟಿ ಬಿಡಿಸೋದಕ್ಕೆ ಜನ ಬಂದಿದ್ದಾರೆ. ಮೇಲೆ ಬುಟ್ಟಿಯಲ್ಲಿ ಅವರು ಊಟಕ್ಕೆ ಅಂತ ಬುತ್ತಿ ತೊಗೊಂಡು ಬಂದಿದ್ದಾರೆ. ನಾನು ಹೇಳಿದ್ನಲ್ಲ ಆವಾಗಲೇ, ಅಲ್ಲಿ ಆ ಕಡೆ ಬಿಡಿಸಿದ್ದಾರೆ ಹೊಲ, ಈ ಕಡೆ ಬಿಡಿಸ್ಲಿಲ್ಲ ಅಂತ. ಇವಾಗ 10 ಗಂಟೆ ಆಯಿತು ಟೈಮು. ಇವಾಗ ಈ ಟೈಮಿಗೆ ಬಂದು ಸಂಜೆ ತನಕ ಇನ್ನೂ ಹೆಸರುಕಾಯಿನ ಹರಿತಾರೆ. ಈ ಗಾಡಿಯಲ್ಲಿ ಅವರು ಬಂದಿದ್ದಾರೆ ನೋಡಿ, ಹೆಸರು ಬುಟ್ಟಿ ಬಿಡಿಸ್ತಾ ಇದ್ದಾರೆ ನೋಡಿ. ಅವ್ರು ಬಂದ ತಕ್ಷಣವೇ ಇಲ್ಲಿ ಮೇಲ್ಗಡೆ ಶರ್ಟ್ ಹಾಕ್ತಿದ್ದಾರೆ. ಶರ್ಟ್ ಹಾಕ್ಕೊಂಡು ತಲೆಗೆ ಒಂದು ಬಟ್ಟೆನ ಕಟ್ತಾರೆ. ಸಂಜೆ ತನಕ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಲ್ಲ ಅವರು, ಹಾಗಾಗಿ ಒಂದು ಮೇಲ್ಗಡೆ ಶರ್ಟ್ ಹಾಕ್ತಾರೆ. ಹಾಕಿ ಒಂದು ತಲೆ ಕಟ್ಕೊಂಡ್ಬಿಟ್ಟು ಆ ಬುಟ್ಟಿಯಲ್ಲೇ ತರ್ತಾ ಇದ್ದಾರೆ ನೋಡಿ. ಒಬ್ಬರು ಅಂಕಲ್ ತರ್ತಿದ್ದಾರಲ್ಲ, ಆ ಬುಟ್ಟಿನ ಅವರು ಒಂದು 2-3 ಸಾಲು ತೊಗೊಳ್ತಾರೆ. 3 ಸಾಲನ್ನು ತೊಗೊಂಡ್ಬಿಟ್ಟು ಆ ಬುಟ್ಟಿನ ಮಿಡ್ಲಲ್ಲಿ ಇಟ್ಕೊಂಡು ಹೆಸರುಕಾಯಿನ ಹರಿದು ಆ ಬುಟ್ಟಿ ಒಳಗಡೆ ಹಾಕ್ತಾರೆ ನೋಡಿ. ಈ ಸೈಡ್ ರೋಡ್ ಆ ಕಡೆ ಜೋಳ ಇದೆ, ಜೋಳದ ಹೊಲ. ನಾವು ಮನೆಯಿಂದ ಪಲಾವು ಮತ್ತು ಕರ್ಜಿಕಾಯಿ, ಆಮೇಲೆ ಚಕ್ಲಿ ತೊಗೊಂಡು ಬಂದಿದ್ವಿ. ಪ್ಲೇಟ್ ಕೂಡ ತೊಗೊಂಡು ಬಂದಿದ್ವಿ. ಆಮೇಲೆ ಕುಡಿಯೋದಕ್ಕೆ ಅಂತ ವಾಟರ್ ಬಾಟ್ಲೆಲ್ಲ ತೊಗೊಂಡು ಬಂದಿದ್ವಿ. ಇಲ್ಲಿ ಗಾಡೀಲಿ ಕೂತ್ಕೊಂಡು ನಾಷ್ಟ ಮಾಡ್ತಾಯಿದ್ವಿ. ಸೈಡಿಗೆ ಹೆಸರು ಬುಡ್ಡಿನ ಬಿಡಿಸ್ತಾ ಇದ್ದಾರೆ, ಮಾತಾಡ್ಕೊಂಡು ಹೆಸರು ಬುಡ್ಡಿ ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಹೆಸರು ಬುಡ್ಡಿನ ಬಿಡಿಸಿ ಒಂದು ಕೆಳಗೆ ಅಲ್ಲಿ ಬಿಡಿಸಿದ ಹೊಲದಲ್ಲಿ ಏನು ಪಾಟ್ ಹಾಸಿದಾರಲ್ಲ ಹಾಳೆ, ಅದರೊಳಗಡೆ ಹೋಗಿ ಹಾಳೆ ಮೇಲೆ ಫುಲ್ಲು ಹೆಸರುಕಾಯನ್ನು ಸ್ಪ್ರೆಡ್ ಮಾಡ್ತಾರೆ. ಅಂದರೆ ಬಿಸಿಲು ಬೀಳತ್ತಲ್ಲ, ಆ ಬಿಸಿಲಿಗೆ ಎಲ್ಲ ಸ್ವಲ್ಪ ಏನಾದರೂ ಹೆಸರುಕಾಯಿ ಬಂದುಬಿಟ್ಟು ಚಂಡಿ ಆಗಿದ್ದರೆ, ಅದು ಅಂದರೆ ಒಂದು ಸ್ವಲ್ಪ ತಂಬ್ಲಾಗಿದ್ದರೆ ಅದೆಲ್ಲ ಬಿಸಿಲಿಗೆ ಒಣಗತ್ತೆ, ರಾಶಿ ಮಾಡಲಿಕ್ಕೆ ಚೆಂದ ಆಗತ್ತೆ ಅಂತ ಹೇಳಿ ಫುಲ್ಲು ಬಿಸಿಲಿಗೆ ಒಣಾಕ್ತಾರೆ ಅವನ್ನ, ಹೆಸರುಕಾಯಿ ಬಂದುಬಿಟ್ಟು. ಆಮೇಲೆ ಇಲ್ಲಿ ನೋಡಿ, ಮುಂದೆ ಬಂದ್ವಿ. ಇಲ್ಲಿ ಹೆಸರುಕಾಯಿನ ರಾಶಿ ಕೂಡ ಮಾಡಿದ್ದಾರೆ, ಅಂದರೆ ಏನು ಮಿಷನ್ ಕೂಡ ಹಾಕಿದ್ದಾರೆ ಹೆಸರನ್ನ ಬಂದುಬಿಟ್ಟು. ಹಾಗೆ ಈಗ ಉತ್ತರ ಕರ್ನಾಟಕದ ಕಡೆ ಸೈಡ್ ಬಂದುಬಿಟ್ಟು ಎಲ್ಲರೂ ಹೆಸರು ಹಾಕಿರ್ತಾರೆ.
ನಮ್ಮ ಕಡೆ ಮಾತ್ರ ಈ ಧಾರವಾಡ ಡಿಸ್ಟ್ರಿಕ್ನವ್ರಂತೂ ಫುಲ್ಲು ಹೆಸರು ಹಾಕಿರ್ತಾರೆ. ಅದು ಬಂದುಬಿಟ್ಟು ಹೆಸರನ್ನ ಬಿತ್ತನೆ ಮಾಡಿದರೆ ಒಂದು 40 ದಿವ್ಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇವಾಗ 40 ದಿವಸ ಆಗಿದೆ. ಅದು ಬೇರೆ ಜುಲೈ ಎಂಡ್ ತಿಂಗಳಿಗೆ, ಅಂದರೆ ಜುಲೈಯಲ್ಲಿ ಲಾಸ್ಟ್ ವೀಕಲ್ಲಿ ಹೆಸರು ಬಂದಿದೆ ಇದು. ಸೊ ಎಲ್ಲರೂ ಬಂದುಬಿಟ್ಟು ಕೆಲವರು ಕಟಾವು ಮಾಡಿಸ್ತಾರೆ, ಕೆಲವರು ಆಳು ಕರ್ಕೊಂಡ್ಬಂದು ಹೆಸರು ಬುಡ್ಡಿನ ಬಿಡಿಸಿ ತಾವೇ ಹೊಲದಲ್ಲಿ ರಾಶಿ ಮಾಡ್ತಾರೆ. ಇನ್ನು ಕೆಲವರು ಹೆಸರು ಬುಡ್ಡಿನ ಬಿಡಿಸಿ ಮಿಷನ್ಗೂ ಕೂಡ ಹಾಕಿ ರಾಶಿ ಮಾಡ್ಕೊಳ್ತಾರೆ. ನಾವು ಇಲ್ಲಿ ಬಂದ್ವಿ ಇಟಗಿಗೆ. ಇಲ್ಲಿ ನೋಡಿ ರೆಡ್ ಕಲರ್ ಕಾಣಿಸುತ್ತಲ್ಲ, ಅದು ಇಟಗಿ ಬಸ್ ಸ್ಟ್ಯಾಂಡ್. ಆದರೆ ಅಲ್ಲಿ ಬಸ್ಸೇ ಸ್ಟಾಪ್ ಇರೋದಿಲ್ಲ. ಹಳ್ಳಿಯವರು ಬಂದುಬಿಟ್ಟು ಅಲ್ಲಿ ಚಕ್ಕಡಿ ಮತ್ತು ಟ್ಯಾಕ್ಟ್ರ್ ಎಲ್ಲ ತರಬಿದ್ದಾರೆ ಅದರಲ್ಲಿ. ಅದಾದಮೇಲೆ ಮತ್ತು ಹೆಸರು ಕೂಡ ಅಲ್ಲಿ ರಾಶಿ ಮಾಡಿದ್ದಾರೆ. ಅಲ್ಲಿ ಬಸ್ಸೇ ಹೋಗೋದಿಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ. ನಾವು ಇಲ್ಲಿ ಬಂದ್ವಿ ಇಟಗಿದು ದೇವಸ್ಥಾನದ ಹತ್ತಿರ. ಇಲ್ಲಿ ಬಂದು ಸ್ವಲ್ಪ ಇಲ್ಲಿ ಕೆರೆ ಇತ್ತು, ಕೆರೆ ಮುಂದೆನೇ ಗಾಡಿನ ಪಾರ್ಕ್ ಮಾಡಿದ್ವಿ. ಹಾಗೆ ಅದ್ರ ಮುಂದೆನೇ ಇಲ್ಲಿ ಹೂವಿನವರು ಆಮೇಲೆ ಕಾಯಿ ಹಣ್ಣು ಎಲ್ಲ ಇತ್ತು. ನಾವು ಇದೇ ಫಸ್ಟ್ ಟೈಮು ಇಟಗಿ ಭೀಮಮ್ಮ ದೇವಿಗೆ ಬಂದಿದ್ದೀವಿ. ಹಾಗೆಯೇ ನಾವು ಬಾಳೆಹಣ್ಣು ತೊಗೊಂಡ್ವಿ, ತಾಯಿಗೆ ಬಾಳೆಹಣ್ಣು ಮತ್ತು ಹೂವು ತೊಗೊಂಡಿದ್ವಿ 2 ಮಾಲೆನ. ಇಲ್ಲಿ 2 ಗದ್ದಿಗೆ ಇತ್ತು. ಒಂದು ಹನುಮಮ್ಮ ದೇವಿದು ಅಂತ ಒಂದು ಗದ್ದಿಗೆ ಇದೆ ಪಾದದ್ದು, ಇನ್ನೊಂದು ಭೀಮಮ್ಮ ದೇವಿದು ಪಾದದ ಗದ್ದಿಗೆ ಇದೆ. ಸೊ ಹನುಮಮ್ಮ ದೇವಿಗೊಂದು ಮತ್ತು ಭೀಮಮ್ಮ ದೇವಿಗೊಂದೊಂದು ಪಾದದ ಗದ್ದಿಗೆ ನಾವು ಮಾಲೆಯನ್ನು ಹಾಕಿದ್ವಿ. ಸೊ ನಮಸ್ಕಾರ ಮಾಡ್ತಾ ಇದ್ದೀವಿ. ಏನು ಗೊತ್ತಾ, ಇಲ್ಲಿ ಫುಲ್ಲು ಚಡಿ ಥರ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು. ಫುಲ್ಲು ಚಡಿ ಥರ ಮಾಡಿದ್ದಾರೆ, ಅದಕ್ಕೆ ಸುತ್ತಲೂ ಕಾಯಿ ಕಟ್ಟಿದ್ದಾರೆ. ಅದೇನಾದರೂ ಹರಕೆ ಹೊತ್ಕೊಂಡಿದ್ದಿರ್ಬೇಕು ಅನ್ಸುತ್ತೆ ನನಗೆ. ಇವಾಗ ಏನಾದರೂ ನಮಗೆ ಬೇಡ್ಕೊಂಡ್ರೆ, ಇವಾಗ ಮುಂಚೆ ಒಂದು ಹರಕೆ ಕಾಯಿ ಕಟ್ತೇವೆ, ಅದಾದ ಏನಾದರೂ ಈಡೇರಿದ್ರೆ ಮತ್ತೆ ಪುನಃ ಬಂದು ಕಾಯಿನ ಬಿಚ್ಚಲಿಕ್ಕೆ ಅಂತ ಅಲ್ಲಿ ಕೆಲವರು ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಅದೇ ಇರಬೇಕಂತ ನಾವು ಕೂಡ ಅಂದ್ಕೊಂಡ್ವಿ. ಇಲ್ಲೇ ಒಳಗಡೆನೇ ಬಂದುಬಿಟ್ಟು ಕಾಯಿ ಹೊಡಿತಾರೆ, ಮತ್ತು ದೀಪ ಕೂಡ ಅಲ್ಲೇ ಹಚ್ತಾರೆ ಸೈಡಿಗೆ. ಇವರೇ ನೋಡಿ ಇಟಗಿ ಭೀಮಾಂಬಿಕಾ ದೇವಿ. ನಾವು ಒಂದು ಫಿಲ್ಮ್ ಅಂದರೆ ಒಂದು ಮೂವಿ ಇದೆ, ಇಟಗಿ ಭೀಮಮ್ಮಂದು ಒಂದು ಮೂವಿ ಇದೆ, ಅಲ್ಲಿ ಮೂವಿ ನೋಡಿದ್ವಿ ನಾವು, ಅವ್ರ ಚರಿತ್ರೆ ಏನು ಅಂತ ಹೇಳಿ. ಅದು ಬಿಟ್ಟರೆ ನಮಗೆ ಇಟಗಿಯಲ್ಲಿ ಭೀಮಾಂಬಿಕೆ ಇದ್ದಾಳೆ ಅಂತ ಗೊತ್ತಿತ್ತು, ಆದರೆ ಇಟಗಿ ಎಲ್ಲಿ ಬರುತ್ತೆ ಏನು ಅಂತ ಚಿಕ್ಕವ್ರು ಇರಬೇಕಾದ್ರೆ ಅಂದ್ಕೊಳ್ತಾ ಇದ್ವಿ. ಇವಾಗ ಒಂದು ಸಲ ಇಟಗಿ ಭೀಮಮ್ಮಂಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಟಗಿ ಭೀಮಮ್ಮಂಗೆ ಬಂದಿದ್ದೀವಿ. ಹತ್ತಿರದಿಂದ ದರ್ಶನ ಆಯಿತು ನಮಗೆ, ತುಂಬ ಖುಷಿ ಆಯಿತು. ಈ ಇಟಗಿ ಬಂದಿರೋದು ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು, ಅದು ತುಂಬಾ ಖುಷಿ ಆಯಿತು. ದರ್ಶನ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡಾದಮೇಲೆ ಮತ್ತೆ ನಾವು ನಮ್ಮ ಜರ್ನಿನ ಮತ್ತೆ ನೆಕ್ಸ್ಟ್ ಶುರು ಮಾಡಿದ್ವಿ. ನಾವಿಲ್ಲಿಗೆ ಬರ್ತಾ ಇದ್ವಿ ಬಾದಾಮಿ ಬನಶಂಕರಿಗೆ ಬಂದಿದ್ದೀವಿ. ಇವಾಗ ನಾವು ದ್ವಾರದ ಒಳಗಡೆ ಬಂದ್ವಿ. ಅಲ್ಲಿ ಸೈಡ್ ಗಾಡಿ ಪಾರ್ಕಿಂಗ್ ಇತ್ತು, ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ. ಇಲ್ಲಿ ಬರೋವಷ್ಟರಲ್ಲಿ ತುಂಬ ಬಿಸಿಲು ಹೊಡಿತಾ ಇತ್ತು. ಒಂದು 12 ಗಂಟೆ ದಾಟ್ತು ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ. ಸೊ ತುಂಬ ಉರಿ ಬಿಸಿಲು ಶುರುವಾಯಿತು. ಇಲ್ಲಿ ನೋಡಿ ಬಾದಾಮಿ ಬನಶಂಕರಿ ದೇವಿದು ದ್ವಾರ ಇದು. ಒಳಗಡೆ ಗುಡಿ ಒಳಗಡೆ ಹೋಗಲಿಕ್ಕೆ ತುಂಬ ದೊಡ್ಡದಿದೆ. ಇಲ್ಲಿ ಕೂಡ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಬಾದಾಮಿ ಬನಶಂಕರಿ ದೇವಿಗೆ. ನಾವು ಉಡುಪಿಯಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಬಂದಾಗ ಒಂದು ಸಲ ಆ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ಬರಬೇಕಾದ್ರೆ ಪ್ಲ್ಯಾನ್ ಹಾಕ್ಕೊಂಡು ಬರ್ತಾಯಿದ್ವಿ. ಬಟ್ ಆದರೆ ಹೋಗ್ಲಿಕ್ಕೇ ಆಗ್ತಿರ್ಲಿಲ್ಲ. ಸಡನ್ಲಿ ಬರೋದು, ಬೇಗ ಬೇಗ ನಮ್ಮ ಬಂದ ಕೆಲಸ ಮುಗಿಸ್ಕೊಂಡು ರಿಟರ್ನ್ ನಾವು ಉಡುಪಿಗೆ ಹೋಗೋದು, ಇದೇ ಆಗ್ತಿತ್ತು. ಒಂದು ಸಲ ಹೋಗ್ಬೇಕಂತ ಅಂದ್ಕೊಂಡ್ರೆ ಇದೇ ಆಗ್ತಿತ್ತು, ಬರೋದೇ ಆಗಿರಲಿಲ್ಲ. ಇವಾಗ ಸರಿ ಆಯಿತು, ನಮಗೂ ಕೂಡ ಒಂದು ಹೆಣ್ಮಗು ಆಗಿದೆ, ನಾವು ಅಂದ್ಕೊಂಡ ಹಾಗೆ ಹೆಣ್ಮಗುನೇ ಆಗಿದೆ. ಸೊ ಹಾಗಾಗಿ ಒಂದು ಸಲ ದೇವಸ್ಥಾನಕ್ಕೆ ಹೋಗಿಬಿಡೋಣ. ಅದು ಬೇರೆ ಶ್ರಾವಣ ತಿಂಗಳು ಚಲೋ ಆಯಿತು. ಶ್ರಾವಣ ತಿಂಗಳಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಂತೆ, ಅದು ಒಳ್ಳೆಯದಂತೆ. ಹಾಗಾಗಿ ಶ್ರಾವಣ ತಿಂಗಳಲ್ಲಿ ನಾವು ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇವಾಗ ಬನಶಂಕರಿ ದೇವಸ್ಥಾನಕ್ಕೂ ಬಂದಿದ್ದೀವಿ. ಇಟಗಿ ಭೀಮಮ್ಮನ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಇವಾಗ ಆಲ್ರೆಡಿ. ದರ್ಶನಕ್ಕೆ ಅಂತ ಒಳಗಡೆ ಎಂಟ್ರಿ ಇತ್ತು, ಇಲ್ಲಿ ಬಂದಿದ್ದೀವಿ. ರಶ್ ಏನಿರಲಿಲ್ಲ, ನಾವೇ ಅಷ್ಟೇ ಇದ್ವಿ. ಒಬ್ಬೊಬ್ಬರು ಇದ್ದರು ಮಾತ್ರ, ಅಷ್ಟೇ ರಶ್ ಇರಲಿಲ್ಲ, ನಾವೇ ಹೋದ್ವಿ. ಇವಾಗ ಮಧ್ಯಾಹ್ನ ಟೈಮಿಗೆ ಪೂಜೆ ನಡೀತಾ ಇತ್ತು. ಇಲ್ಲಿ ನೋಡಿ ಟಿ ವಿಯಲ್ಲಿ ಬರ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ದೇವಿಗೆ ಬಂದುಬಿಟ್ಟು ಅಲಂಕಾರ ಮಾಡ್ತಾಯಿದ್ರು. ಹಾಗಾಗಿ ನಾವು ಇಲ್ಲಿ ಒಳಗಡೆ ಹೋದಾದ್ಮೇಲೆ ನಮಗೆ ವೀಡಿಯೋ ಮಾಡಲಿಕ್ಕೆ ಅಲಾವ್ ಇರಲಿಲ್ಲ, ವೀಡಿಯೋ ಮಾಡಿಬಿಡಿ ಅಂತ ಹೇಳಿದರು. ಹಾಗೆ ವೀಡಿಯೋ ಸ್ಟಾಪ್ ಮಾಡಿದ್ವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಗರ್ಭಗುಡಿಯಿಂದ ಈ ಥರ ನಂದಿ ಇದರಲ್ಲಿ ಬಾಯಿಂದ ತೀರ್ಥ ಬರ್ತಾ ಇರುತ್ತೆ, ಅದನ್ನು ಸ್ವಲ್ಪ ತೊಗೊಂಡು ತೀರ್ಥ
ತೊಗೊಂಡ್ವಿ ನಾವು ತೊಗೊಂಡು ಸ್ವಲ್ಪ ನಮ್ಮ ಸ್ವೀಟ್ಗೆ ಕೂಡ ತೀರ್ಥ ಹಾಕಿದ್ವಿ. ಅದಾದಮೇಲೆ ಒಂದು ಸುತ್ತು ಫುಲ್ ಪೋಳಿ ತುಂಬ ಒಂದು ರೌಂಡ್ ಬಂದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ, ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡಾದಮೇಲೆ ಇವತ್ತು ಊಟ ಇತ್ತಂತೆ. ಹಾಗಾಗಿ ಊಟ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ನಮಗೆ ಅಲ್ಲಿ ಪೂಜಾರಿ ಅವರು ಹೇಳಿದ್ರು. ಇಲ್ಲಿ ಈಗ ಶ್ರಾವಣ ತಿಂಗಳು ಶುರುವಾಗಿದೆಯಲ್ಲ, ಯಾರೋ ಒಬ್ಬರು ದಿನ ನಮಸ್ಕಾರ ಕೂಡ ಹಾಕ್ತಾ ಇದ್ರು ಪೋಳಿಗೆ ಬಂದುಬಿಟ್ಟು. ಹಾಗೆಯೇ ಒಂದು 4 ಮಕ್ಕಳದು ಅಂದರೆ ಸಣ್ಣ ಮಕ್ಕಳದು ಜವಳ ಕೂಡ ಕೂದಲು ತೆಗೆಸ್ತಾ ಇದ್ರು ಇಲ್ಲಿ ಇವತ್ತು, ಆ ಸೈಡ್ ತೆಗೆಸ್ತಾ ಇದ್ರು. ಹಾಗೆಯೇ ಇಲ್ಲಿ ನೋಡಿ ಊಟದ ಹಾಲಿಗೆ ನಾವು ಇಲ್ಲಿ ಬಂದಾದಮೇಲೆ ಒಂದು ಸ್ವಲ್ಪ ಲೈನ್ ಇತ್ತು, ನಿಂತ್ಕೊಂಡಿದ್ವಿ. ಇಲ್ಲಿ ಲೈನಿಂದ ನಾವು ಒಳಗಡೆ ಹೋಗಬೇಕಾದ್ರೆ ಒಬ್ಬರು ಇಲ್ಲಿ ಚೀಟಿ ಬರಿತಾ ಕೂತ್ಕೊಂಡಿದ್ರು. ಆಮೇಲೆ ಅನ್ನ ಪ್ರಸಾದಕ್ಕೆ ಅಂತ ಕಾಣಿಕೆ ಕೊಡೋರು ಇದ್ದರು, ಕೊಡ್ಬೋದು ಅಂತ ಇತ್ತು. ನಾವು ನಮ್ಮದು ಸ್ವೀಟಿದು ಫಸ್ಟ್ ಟೈಮಲ್ಲ ನಾವು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿರೋದು, ಹಂಗಾಗಿ ಅವಳ ಹೆಸರಲ್ಲಿ ಒಂದು 200 ರೂಪಾಯಿ ನಾವು ಅನ್ನ ಸಂತರ್ಪಣೆ ಅಂತ ಹೇಳಿ ಕೊಟ್ವಿ. ಅದಾದಮೇಲೆ ಇಲ್ಲಿ ಒಳಗಡೆ ಬಂದ್ವಿ. ಎಷ್ಟು ಪ್ರಶಾಂತವಾಗಿತ್ತು ಅಂತ ಹೇಳಿದ್ರೆ ಇದು ಊಟದ ಹಾಲ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಪ್ರಶಾಂತವಾಗಿತ್ತು. ತಂಪು ಅಂದರೆ ಫುಲ್ ತಂಪಾಗಿತ್ತು. ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಆವಾಗಲೇ ಬಂದಾಗ ಫಸ್ಟು ಸ್ಟಾರ್ಟಿಂಗು ಯಾರೂ ಜನನೇ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಹೇಳಿದ್ನಲ್ಲ, ಒಂದಿಷ್ಟು ಮಕ್ಕಳದು ಜವಳ ತೆಗೆಸೋದಿತ್ತ ಅಂತ ಆ ಸೈಡ್ ನೋಡಿ ಅಲ್ಲಿ ಕೂತಿದ್ದಾರೆಲ್ಲ ತೆಗೆಸ್ತಾ ಇದ್ರು ಜವಳನ. ಇದು ಬಾದಾಮಿ ಬನಶಂಕರದು ದೇವಸ್ಥಾನದ್ದು. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಪುಗ್ಗ ಇದ್ವು, ಧ್ರುವಿನು ಮತ್ತು ಮನು ಕೂಡ ಒಂದೆರಡು ಪುಗ್ಗ ತೊಗೊಂಡ್ರು. ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಇನ್ನು ರಿಟರ್ನ್ ನಾವು ಒಂದು ಕಡೆ ಹೋಗಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಟ್ಟದಕಲ್ಲು ಮತ್ತು ಐಹೊಳೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಆಗತ್ತೆ ಅಂತೆ. ಹಾಗಾಗಿ ಈಗ ಬಂದಿದ್ದೀವಲ್ಲ, ಇವತ್ತೇ ಕೂಡ ಅಲ್ಲಿ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬೇಕಂತ ಹೊರಟಿದ್ದೀವಿ. ಅಲ್ಲಿ ಮಧ್ಯದಲ್ಲಿ ನಮಗೆ ಪಟ್ಟದಕಲ್ಲಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಮಗೆ ಒಂದು ಮಠ ಸಿಕ್ತು, ಇನ್ನೊಂದು ಮಠ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್ ಅದರದ್ದು ಶ್ರೀ ಶಿವಯೋಗ ಮಂದಿರ ಅಂತ ಇದೆ. ತುಂಬ ಅಂದರೆ ತುಂಬ ದೊಡ್ಡದಿದೆ ಇದು ಮಂದಿರ ಬಂದುಬಿಟ್ಟು. ಇದು ಯಾವ ಊರಂತಾನೇ ನಮಗೆ ಗೊತ್ತಾಗಲಿಲ್ಲ, ಯಾಕಂದರೆ ಈ ಕಡೆ ನಾವು ಇಲ್ಲಿ ಬಂದೇ ಇಲ್ಲ. ಆದರೆ ಶಿವಯೋಗಿ ಮಂದಿರ ಅಂತ ಬರೆದಿದ್ರು ಮಾತ್ರ. ಒಳಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಪ್ರಶಾಂತವಾಗಿದೆ, ತುಂಬ ದೊಡ್ಡದು ಕೂಡ ಇದೆ. ಇಲ್ಲಿ ಇವರದೇ ಬಂದುಬಿಟ್ಟು ಒಂದು ಹಾಸ್ಟೆಲ್ ಇದೆ ಅಂತೆ. ಅಲ್ಲೇ ಹಾಸ್ಟೆಲ್ನಲ್ಲೇ ಶಾಲೆ ಇದೆ ಮತ್ತು ಗೋಶಾಲೆ ಕೂಡ ಇದೆ ಅಂತೆ. ಹಾಗಾಗಿ ಇಲ್ಲಿ ಟೂರಿಸ್ಟು ಪ್ಲೇಸ್ ಕೂಡ ಇದೆ ಅಂತೆ. ಇದು ತುಂಬಾ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ಒಳಗಡೆ ಹೋಗಿಬಿಟ್ರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗೆ. ಉದ್ಯಾನವನ ಕೂಡ ಇದೆ ಅಂತೆ. ಆದರೆ ಪಾರ್ಕ್ ಒಳಗಡೆ ಯಾರನ್ನೂ ಎಂಟ್ರಿ ಇಲ್ಲಂತೆ. ನಾವು ಇಲ್ಲಿ ಬಂದ್ವಿ. ಇದಾದಮೇಲೆ ಇಲ್ಲೇ ನೋಡಿ ಒಂದು ಮಠ. ಇಲ್ಲಿ ಒಳಗಡೆ ಬಂದ್ವಿ. ನಮಗೆ ಇಲ್ಲಿ ಒಬ್ಬರು ಸ್ವಾಮೀಜಿ ಸಿಕ್ಕರು, ಮನ್ಕೋಡದ ಅಜ್ಜನವರು ಸಿಕ್ಕರು ನಮಗೆ. ಇಲ್ಲಿ ನಮ್ಮ ಗುಡ್ಶಾಗರದ್ದು ಏನೀಗ ನಮ್ಮದು ಜಾತ್ರೆ ನಡೆಯುತ್ತಲ್ಲ, ಸಾಧುವಜ್ಜನ ಜಾತ್ರೆ, ಅಲ್ಲಿಗೆ 1 ತಿಂಗಳ ಪುರಾಣ ಶುರುವಿದ್ದಾಗ ಒಂದ್ಸಲ ಅವ್ರ ಅಜ್ಜವ್ರು ಬಂದಿದ್ದರು. ನಾನು ಅವ್ರನ್ನ ಒಂದ್ಸಲ ಅವ್ರದ್ದು ದರ್ಶನ ಸಿಕ್ಕಿತ್ತು ನಮಗೆ. ಆ ಅಜ್ಜನವರು ಈ ಮಠದಲ್ಲಿದ್ದರು, ಮನ್ಕೋಡದ ಅಜ್ಜನವರು. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಮನ್ಕೋಡದ ಅಜ್ಜನವರು ಅಂತ ಹೇಳ್ತಾರೆ ಅವ್ರಿಗೆ. ಹಾಗಾಗಿ ಅವರು ಕೂಡ ಇಲ್ಲಿ ಇದ್ದರು. ಅವ್ರನ್ನ ನೋಡಿ ನಮಗೆ ಇನ್ನೂ ಖುಷಿ ಆಯಿತು. ಮನ್ಕೋಡದ ಅಜ್ಜನವ್ರು ನೋಡಿ ಇನ್ನೂ ಖುಷಿ ಆಯಿತು. ಸೊ ಇಲ್ಲಿ ನೋಡಿ ಇದೆ, ಒಳಗಡೆ ಬಂದ್ವಿ. ಇಲ್ಲಿ ತುಂಬ ಜನ ಸೇರಿದ್ರು. ನಾವು ಇಲ್ಲಿ ಫಸ್ಟಿಗೆ ಹೋಗಬೇಕಾದ್ರೆ ಪಟ್ಟದಕಲ್ಲಿಗೆ ಹೋಗ್ತಾ ಇದ್ವಿ. ಇಲ್ಲಿ ಶಿವಯೋಗ ಮಂದಿರ ಅಂತ ಇತ್ತು. 2-3 ಕಾರ್ ಗಾಡಿ ಒಳಗಡೆ ಬಂದಿವು. ಹಾಗಾಗಿ ಹೊರಗಡೆಯಿಂದ ನೋಡಬೇಕಾದ್ರೂ ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಸಲ ಹೋಗೋಣ ಏನಿದೆ ಇಲ್ಲಿ ಅಂತ ನಮ್ಮ ಮನೆಯವರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು. ನಾವು ಬಂದ ತಕ್ಷಣವೇ ಇಲ್ಲಿ ಒಳಗಡೆ ಒಂದು ಈ ಥರ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಶಿವಯೋಗ ಮಂದಿರ ಅಂತ. ಶ್ರೀ ಗುರು ಕುಮಾರೇಶ್ವರಾಯ ನಮಃ ಅಂತ ಇದೆ. ಇವರು ಅಜ್ಜನವರು ಅಂತ. ಇದು ಒಳಗಡೆ ಮೂರ್ತಿ ಮಾಡಿದರೆ, ಸಖತ್ತಾಗಿ ಮಾಡಿದರೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಫುಲ್ ಕಲ್ಲಿಂದಿದು. ಅಲ್ಲಿ ಒಳಗಡೆ ಹೋಗಿ ಕುಂತ್ರೆ ಸಾಕು, ಅಷ್ಟು ಚೆನ್ನಾಗಿ ಸಂಪಾಗಿ ಒಂದು ಕ್ಷಣ ಹೀಗೆ ಕೂತ್ಬಿಟ್ರೆ ಅಲ್ಲೇ ನಿದ್ದೆ ಬರುತ್ತೆ, ಅಷ್ಟು ತಂಪಾಗಿತ್ತು. ಸೊ ಇವಾಗ ಇದನ್ನೆಲ್ಲ ನಾವು ಮುಗಿಸ್ಕೊಂಡು ನಾವಿನ್ನು ರಿಟರ್ನ್ ಪಟ್ಟದಕಲ್ಲಿಗೆ ಹೋಗ್ತೀವಿ. ಈ ವಿಡಿಯೋ ಫುಲ್ಲು ಲೆಂತ್ ಆಗಿಬಿಡತ್ತೆ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಪಟ್ಟದಕಲ್ಲು ಐಹೊಳೆನ ವಿಡಿಯೋದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್.